ಸಾಕಿ ಬೆಳೆಸಿದ ಆ ನಿನ್ನ ಪ್ರೇಮದ ಅಲೆಗಳಿಗೆ ನನ್ನ ಕಾಮದ ಪಂಜರಕ್ಕೆ ಸಿಲುಕಿಸಿ ನನ್ನ ಪಾಪದ ಕಾಳುಗಳನ್ನು ಹಾಕಿ ಹಾರಾಡೋ ಅದರ ರೆಕ್ಕೆಯನ್ನ ಕತ್ತರಿಸಿ ಬಂದಿದ್ದೇನೆ ಮಗನ. ಇನ್ನು ಈ ಭೂಮಿ ಮೇಲೆ ಅದು ಹೆಂಗ ಬದುಕ್ತೀಯ ಬದುಕ ನಾನು ನೋಡ್ತೇನೆ. ಯಾಕೆ ಫ್ಯಾಕ್ಟ್ರಿಯಿಂದ ಬೇಗ ಬಂದಿರುವಲ್ಲ? ನೀನು ಹೋದ ಕೆಲಸವನ್ನು ಮುಗಿಸಿಕೊಂಡೇ ಬಂದಿರುವೆಯಾ ಅಥವಾ ಯುದ್ಧಕ್ಕೆಂದು ಹೋದ ಸೈನಿಕ ಎದುರಾಳಿಗೆ ಹೆದರಿ ಮರಳಿ ಮನೆಗೆ ಬರಬಹುದು. ಬೇಟೆಯಾಡಲಿಕ್ಕೆಂದು ಹೋದ ಕಾಡಿಗೆ ಹೋದ ಬೇಟೆಗಾರ ಯಾವ ಬೀಟೆಯೂ ಸಿಗಲಿಲ್ಲವೆಂದು ಮರಳಿ ಬರಬಹುದು. ಆದ್ರ ಈ ಅಗ್ರಜಾವೊಮ್ಮೆ ಆಡಿದ ಮಾತನ್ನ ತಿಳಿಯಾಗಿಟ್ಟುಕೊಂಡ ಮನೆಯಿಂದ ಕಾಲಕ್ಕಿದ್ರ ಆ ಕಾರ್ಯ ಮುಗಿಸಿಕೊಂಡ ಹೊಳ್ಳಿ ಮನೆಗೆ ಬರ್ತಾರಂತ ನಿನಗೆ ಗೊತ್ತಿಲ್ಲೇನ್ರಿ ಗೌಡ್ರ? ಅಂದರೆ ನೀನು ಹೇಳ್ತಿರೋ ಮಾತು ನಿಜವೇ? ಅಂದ್ರ ನೀ ಹೇಳೋ ಮಾತು ನೀವು ಹೋಗಿದ್ ಕೆಲಸ ಮುಗಿಸ್ಕೊಂಡ್ ಬಂದಿ ಅಂದಂಗಾತ. ಕಾರ್ಕೊಂಡ್ರೆ ನಾನೇ ಈ ಊರಿನಲ್ಲಿ ತೀರನೆಂದು ಮೆರೆಯುತ್ತಾ ನಮ್ಮ ಗೌಡರನ್ನ ಎದುರು ಹಾಕೊಂಡಿದ್ದ ಆ ಶಿವರುದ್ರ. ಆ ಶಿವರುದ್ರನ ಪ್ರೇಷಿಸಿ ಕವಿತಾಳ ಶೀಲವನ್ನು ಸವಿದು ಸ್ಮಶಾನದ ದಾರಿ ತೋರಿಸಿ ಬಂದನಿ. ಅಗ್ರಜ, ಏನ್ ಹೇಳ್ತಿರುವೆ ನೀನು? ನೀನು ಹೋದ ಆ ಕೆಲಸವನ್ನು ಮುಗಿಸಿಕೊಂಡೇ ಬಂದಿರುವೆ ಅಂತ. ಈ ಲೋಕವನ್ನು ಬೆಳಗುವ ಆ ಸೂರ್ಯನ ಹಾಗೆ ಪ್ರಜ್ವಲಿಸುವ ಈ ಅಗ್ರಜ ಒಮ್ಮೆ ಕಣ್ಣಿಟ್ಟ ಹೆಣ್ಣಿನ ಶೀಲವನ್ನ ಸವಿಯದೆ ಹಾಗೆ ಬರಲಾರ ಅಂತ ಗೊತ್ತಿಲ್ವಾ ಗೌಡ್ರ? ಶಭಾಷ್ ಅಗ್ರಜ, ಶಭಾಷ್. ನೀನು ಪುಂಡರಿಗೆ ಗಂಡು ಹುಲಿ ಎಂದು ನಿರೂಪಿಸಿ ತೋರಿಸಿಬಿಟ್ಟೆ. ಶಿವರುದ್ರ, ಸುಮ್ಮನೆ ಮಲಗಿರುವ ನಾಗರ ಹಾವಿಗೆ ಕೈ ಹಾಕಿದರೆ ಅದು ನಿನ್ನನ್ನು ಸುಮ್ಮನೆ ಬಿಟ್ಟು ಬಿಡುತ್ತದೆ ಎಂದು ತಿಳಿದಿರುವೆಯಾ? ಇನ್ನು ಮುಂದೆ ನೋಡು ಮಗನೇ ಬೈರೇ ಗೌಡನ ಚಮತ್ಕಾರವನ್ನು. ಗೌಡ, ಇನ್ನು ಮುಗೀತ್ರಿ ಆ ಮಗನ ಕಟ್ಟಿ. ಹಂಗ ಗಾನ ಕಟ್ಟಿದ ಎತ್ತಿನಂಗ ಗಣ ಗಣ ತಿರುಗಿ ಸಾಯ್ಬೇಕ್ರಿ ಆ ಮಗ. ಪರಸಾಲಿ, ಅಸುಣ್ಣದ ನೀರನ್ನು ಕುಡಿಸಿರುವ ಕೋಣನ ಕತ್ತನ್ನು ಕತ್ತರಿಸುವ ಕಾಲ ಹತ್ತರ ಬಂದಾಯಿತು. ನೀನು ಈ ಕೆಲಸವನ್ನು ಮಾಡಿರುವುದಕ್ಕೆ, ಈಗ ನನಗಾಗುವ ಸಂತೋಷಕ್ಕೆ ಲಂಗು ಲಗಾಮಿಲ್ಲದೆ ಕುದುರೆಯಂತೆ ಓಡುತ್ತಿದೆ ಈ ನನ್ನ ಮನ. ಪರಸಾಲಿ, ಹೋಗು, ಒಳಗಡೆ ಹೋಗಿ 2 ಲಕ್ಷ ಹಣವನ್ನು ತೆಗೆದುಕೊಂಡು ಬಾ. ಆಯ್ತು ಗೌಡ್ರ, ತರದೇನ್ರಿ. ಹಾಗೆ ಒಳಗಡೆ 2 ಫಾರಿನ್ ವಿಸ್ಕಿ ಇಟ್ಟಿದ್ದೀನಿ, ತೆಗೆದುಕೊಂಡು ಬಾ. ಆಯ್ತು ಗೌಡ್ರ, ಹಂಗಾಗಿ ಲೇ ರಂಗ ಬಾ ಇಲ್ಲಿ. ಗೌಡ್ರೆ, ನಾನು ನನ್ನ ಕರ್ತವ್ಯ ಮಾಡಿದ್ದೇನೆ ಅಷ್ಟೇ. ಈಗ ನಾನು ಮಾಡಿರುವ ಕೆಲಸಕ್ಕಾಗಿ ನನಗೆ ಹಣ ಕೊಟ್ಟು ನನ್ನನ್ನು ಅವಮಾನಿಸಬೇಡಿ. ಪ್ಲೀಸ್. ಚೇಚೆ, ಅದಕ್ಕೆ ತಪ್ಪು ತಿಳಿದುಕೊಳ್ಳುತ್ತಿರುವೆ ಅಗ್ರಜ. ನೀನು ಮಾಡಿರುವ ಕೆಲಸಕ್ಕೆ ಸಂತೋಷಕ್ಕೆ ಹಣ ಕೊಡುತ್ತೀನಿ ಅಷ್ಟೇ. 40 ನಿಮಿಷ ಇನ್ನ ಮುಗಿತದ. ತಗೊಳ್ ಪಾತಮ್ಮ, 2 ಲಕ್ಷ ಐತಿ, ಮಜಾ ಮಾಡ. ರಂಗ, ಈ ವಿಸ್ಕಿಯನ್ನು ಎಲ್ಲರಿಗೆ ಹಂಚಿಬಿಡು. ಪಡಸಾಲಿ, ಈಗಲಾದ್ರೂ ತೃಪ್ತಿ ಆಯ್ತಾ ನಿನ್ನ ಮನಕ್ಕೆ? ನೀವೆಲ್ಲ ಕುಡಿದು ಕುಪ್ಪಿಸಿದ ಈ ಮಹಾದಿನವನ್ನು ನಾನೆಂದಿಗೂ ಮರೆಯಲಾರೆ. ಗೌಡ್ರೆ, ಹೋ ಶಿವರುದ್ರ, ಏನು ನಮ್ಮಮ್ಮನ ಕಡೆಗೆ ಬಂದ ಕಾರಣ ಇದೆ ಗೌಡ್ರೆ. ಹಸಿದುಕೊಂಡಿರುವ ಸಿಂಹ ಬೇಟೆಯನ್ನು ಹುಡುಕಿಕೊಂಡು ಹೋಗುತ್ತದೆ ವಿನಃ ಆ ಬೇಟೆನೆ ಸಿಂಹನನ್ನು ಹುಡುಕಿಕೊಂಡು ಅದೆಂದಿಗೂ ಬರಲಾರದು. ಅದಕ್ಕೆ ನಾನೇ ನಿಮ್ಮನ್ನು ಹುಡುಕಿಕೊಂಡು ಬಂದಿದ್ದೇನೆ. ಶಿವರುದ್ರ, ನಮ್ಮ
ಮಗಳು ಈ ಅಗ್ರಜನ ಪಂಜರಕ್ಕೆ ಸಿಲುಕಿ ಬೇಟೆಯಾಗಿ ಹೋಗಿರುವಾಗ ಇನ್ನು ನಿನ್ನಂತ ಸಿಂಹವನ್ನು ಬೇಟೆಯಾಡಲು ಯಾವ ಲೆಕ್ಕ ನನಗೆ? ನೋಡು, ಸುಮ್ಮನೆ ಬಂದ ವಿಷಯದ ಬಗ್ಗೆ ಮಾತನಾಡಿ ಹೊರಟು ಹೋದರೆ ಸರಿ, ಇಲ್ಲದಿದ್ದರೆ ಕೈಯಲ್ಲಿರುವ ಈ ನನ್ನ ಕತ್ತಿಯಿಂದ ರಕ್ತದ ಉತ್ತರವನ್ನು ಹೇಳಿ ಆಕಾಶದಲ್ಲಿ ಹಾರಾಡುವ ಹದ್ದಿಗೂ ಕೂಡ ನಿನ್ನ ವಾಸನೆಯ ಸತ್ತು ಬಾರದ ಹಾಗೆ ನಿನ್ನ ಕತ್ತಿಗೆಯನ್ನು ಕಟ್ಟಬೇಕಾಗಿತ್ತು ಮಗನ. ಮೊದಲು ಹೊರಟು ಹೋಗಿಲ್ಲಿಂದ. ವಿಧಾನಸೌಧದ ಗೋಡೆಗೆ ಜೇನು ಗೂಡು ಕಟ್ಟಿದ ಕ್ಷಣ ವಿಧಾನಸೌಧದ ಜೇನಿನ ಸತ್ಯೆಂದು ತಿಳಿಯಬೇಡ. ಮುಂದೊಂದು ದಿನ ಕಟ್ಟಿದ ಜೇನನ್ನು ಹೇಗೆ ಸುಟ್ಟು ಮಾಡಿಸುತ್ತಾರೆ, ಅದೇ ರೀತಿ ಈ ಅರಮನೆಯಿಂದ ನಿನ್ನನ್ನು ಒತ್ತು ಮಾಡಿಸುತ್ತಾರೆ ಎಂಬುದನ್ನು ಯಾವತ್ತಿಗೂ ಮರೆಯಬೇಡ. ಅಲ್ಲೋ ಸೂರ್ಯದ್ರ, ನೀನು ಜಗಳ ತೆಗ್ಯಾಕಂತ ಇಲ್ಲಿ ಬರ್ತೀಯ, ಏನ್ ಇಲ್ಲಿ ಬಂದಿಂದ ಜಗಳ ತೆಗಿತೀಯ? ಯಾಕಪ್ಪ, ಯಾವಾಗ ಮನಿ ಬಂದ್ರನ ಬರೀ ಜಗಳನ ಮಾಡ್ತೀಯಲ್ಲ? ಯಾಕ ಚಂದಾಗಿ ಬಾಳ್ಬೇಕನ್ನ ಆಸೆ ಇಲ್ಲಪ್ಪ ನಿನಗೆ? ಹಾರ್ಕೊಂಡ್ರಿ ಪ್ರಾಣಕ್ಕೆ ಹೆದರಿ ನಿಮಗೆ ಸಲಾಮ್ ಹೊಡೆಯುವ ಅವಶ್ಯಕತೆ ನನಗಿಲ್ಲ. ನೋಡಿ ಗೌಡ್ರಿ, ನಮಗೆ ಸೇರಬೇಕಾದ ಆಸ್ತಿಯಲ್ಲಿ ಈಗ ಬೆಳೆ ತುಂಬಿ ನಿಂತಿದೆ. ಬಂದ ಮೇಳೆಯನ್ನು ತೆಗೆದುಕೊಂಡು ನಮ್ಮ ಹೊಲವನ್ನು ನಮಗೆ ಬಿಟ್ಟು ಕೊಡಿ ಎಂದು ಕೇಳಲು ಬಂದಿದ್ದೇನೆ. ಲೇ ಶಿವರುದ್ರ, ನಿನ್ನ ಅಹಂಕಾರ ಎಲ್ಲ ಆಸ್ತಿ ಕೇಳಲು ಬಂದ ನಿನ್ನ ಅಹಂಕಾರ ಎಲ್ಲ ಮುಗಿದ್ಬಿಡಿ. ಲೇ ತಿರುಕನ ಮಗನೇ, ನಿಮ್ಮ ತಂದೆಗೆ ಹಣವನ್ನು ಕೊಟ್ಟು ಹೊಲ ಬರಿಸಿಕೊಂಡಿದ್ದೇನೆ. ನಿಮ್ಮ ತಂದೆ ಹೊಲ ನಿನಗೆ ಬೇಕು ಎನ್ನುವುದಾದರೆ ಕೊಟ್ಟಿರುವ ಹಣವನ್ನು ಬಡ್ಡಿ ಸಮೇತ ಹಿಂದಿರುಗಿಸಿ ನಿನ್ನ ಹೊಲ ತೆಗೆದುಕೋ. ಹಾಗೆ ಅದನ್ನು ಬಿಟ್ಟು ಹಾಗೆ ಹೊಲ ಕೇಳಲು ಬಂದಿರುವೆಯಲ್ಲ, ನೀನು ಕೇಳಿದ ಕ್ಷಣ ಕೊಟ್ಟು ಕಳಿಸುವುದಕ್ಕೆ ನೀನೇನು ನಮ್ಮ ತಂದೆಗೆ ಹುಟ್ಟಿದ ಮಗನ? ಕೊಟ್ಟಿರುವ ತಂದೆಗೆ ನಮ್ಮ ತಂದೆಯನ್ನು ದುಡಿಸಿಕೊಂಡಿದ್ದಲ್ಲ, ಈಗ ಪಲ ಯಂತ್ರದಿಂದ ಬಂದ ನಮ್ಮ ಆಸ್ತಿಯನ್ನು ಹಂಚುವಕ್ಕೆ ಹಣ ಮಾಡುತ್ತಿರುವೆಯಲ್ಲ, ಅದನ್ನು ಸುಲಭವಾಗಿ ಬಿಟ್ಟು ಕೊಡುವುದಕ್ಕೆ ಮತ್ತೆ ನೀನ್ಯಾರು ನಮ್ಮ ತಂದೆಗೆ ಹುಟ್ಟಿದ ಮಗನ? ಈ ಚಕ್ರವರ್ತಿಗಳ ಚತುರ್ಭುಜದ ಪರಾಕ್ರಮವನ್ನು ಅರಿಯದೆ ನಿನ್ನ ಆಸ್ತಿಗೋಸ್ಕರ ಪರದಾಡುವ ನಿನ್ನ ಹೋರಾಟಕ್ಕೆ ಅಂತಿಮ ತಿಲಕವನ್ನಿಟ್ಟು ಪುತ್ರನ ಹಾಗೆ ಮೆರೆವೆ ನಿನ್ನ ನಮ್ಮ ಕಂತು ನೋಟಗಳಿಂದ ನಿನ್ನ ಸಮಾಧಿ ಕಟ್ಟಬೇಕಾಗಿತ್ತು ಮಗನ. ಮೊದಲು ಹೊರಟು ಹೋಗಿಲ್ಲ. ನಾನು ಯುದ್ಧಕ್ಕೆ ಸಿದ್ಧನಾಗಿಯೇ ಬಂದಿದ್ದೇನೆ. ನಿನ್ನಲ್ಲಿ ನಿಜವಾದ ಧೈರ್ಯ ಇದ್ದಿದ್ದೆಯಾದ್ರೆ ನೀನೊಬ್ಬ ಗಂಡಸು ಎಂದು ನಿಮ್ಮ ದಡಿಗಳಿಗೆ ತಯಾರಿಸಬೇಕಿತ್ತು. ಸ್ಮಶಾನದಲ್ಲಿ ಜನ್ಮ ತಾಳಿ ಬಂದ ಈ ಬಹದ್ದೂರ್ ಗಂಡಿನ ಜೊತೆ ಹಾರಾಡಿ ತೋರಿಸ ನಿನ್ನ ಗಂಡಸ್ತಿಕೆಯ ಗಂಡಿನ ಮರ್ಮವನ್ನ. ಗಂಡಸ್ತಿಕೆ ಲೇ ಶೂದ್ರ, ಆ ನಿನ್ನ ಗಂಡಸ್ತಿಕೆ ನಿನ್ನಲ್ಲಿದ್ದರೆ ನೀನೇಕೆ ನಿನ್ನ ಪ್ರೇಯಸಿಯ ಶೀಲವನ್ನು ಕಳೆದುಕೊಳ್ಳುತ್ತಿದ್ದೆ? ಯಾರೋ ನಿನ್ನ ಪ್ರೇಯಸಿಯ ಶೀಲವನ್ನು ಕುಕ್ಕಿ ಕುಕ್ಕಿ ತಿಂದು ಬೀಸಾಕಿ ಹೋದಾಗ ಎಲ್ಲಿ ಹೋಗಿದ್ದ ಈ ನಿನ್ನ ಗಂಡು ಜಾತಿಯ ಗಂಡಸ್ತಿಕೆ? ಬೆಂಕಿಗೆ ಮತ್ತಷ್ಟು ತಪ್ಪನ್ನು ಹಾಕಿ ರೊಚ್ಚಿಗೆ ಬಿಸಿಬಿಟ್ಟೆ ಆ ಮಗನೇ. ನನ್ನ ಕವಿತಾ ಶೀಲವನ್ನು ಕುಕ್ಕಿ ತಿಂದ ಆ ಕತ್ತಾಕಿರುವ ಯಾರೆಂದು ಪತ್ತೆ ಮಾಡಿ ಅವರ ಸೇವೆಗೆ ತಯಾರಾದ ಮರ್ಮವನ್ನು ಕತ್ತರಿಸಿ ಹಾಕಿ ಹರಕೆಗೆ ಬಿಟ್ಟ ಕುಡಿಯಂತೆ ನನ್ನನ್ನು ಆಡಿಸಿ ಕಡಿದು ಸತ್ತನಿಂದ ಕವಿತಾರ ಹೋದ ಮುಂದೆ ಅವನ ರಕ್ತದ ದೀಪ ಹಚ್ಚದಿದ್ದರೆ ನಾನೊಂದು ಹಾಯಗರುಡ ಪಿಂಡವೆಂದು ತಿಳಿದುಕೋ. ಹಾಯಗರುಡ ಪಿಂಡ ಲೇ ಮಂಜೆ, ಮೊದಲು ನೀನು ಹೇಳಿದಂತೆ ಮಾಡಿ ತೋರಿಸು. ನೀನೊಬ್ಬ ಗರತಿಯ ಪಿಂಡವೊಂದು, ಇಲ್ಲದಿದ್ದರೆ ನೀನೊಬ್ಬ ಹಾದರದ ಪಿಂಡವನ್ನು ಮೊದಲು ನಿನ್ನ ಕೂಡು ಸೇರಿಕೊಳ್ಳುವರೆ. ಹೋಗುತ್ತೇನೆ, ಖಂಡಿತ ಹೊರಟು ಹೋಗುತ್ತೇನೆ. ಆದರೆ ಹೋಗುವ ಮುನ್ನ
ನಿಮಗೆಲ್ಲರಿಗೂ ಒಂದು ಎಚ್ಚರಿಕೆಯ ಮಾತು ಹೋಗುತ್ತೇನೆ. ನೆನಪಿಟ್ಟು ಕೇಳು ಗೌಡ್ರೆ, ನೀವಾಗೆ ನೀವು ನಮ್ಮ ಹೊಲವನ್ನು ನಮಗೆ ಬಿಟ್ಟು ಕೊಟ್ಟರೆ ಸರಿ, ಇಲ್ಲದಿದ್ದರೆ ಬಂದಿರುವ ಬೆಳೆಯನ್ನು ಬಡ ಮಕ್ಕಳಿಗೆ ದಾನ ಮಾಡಿ ನಮ್ಮ ಹೊಲವನ್ನು ನಮ್ಮ ವಶ ಮಾಡಿಕೊಳ್ಳಬೇಕಾಗುತ್ತದೆ. ನೆನಪಿನಲ್ಲಿಟ್ಟುಕೊಳ್ಳಿ, ಬರುತ್ತೇನೆ. ಮಿಸ್ಟರ್ ಅಗ್ರಜ, ನನ್ನ ಪ್ರೀತಿಗೆ ಕುತ್ತು ತಂದ ಕತ್ತೆ ಮಗ ಯಾರೆಂದು ಪತ್ತೆ ಮಾಡಿ ಹುಚ್ಚು ನಾಯಿಯಂತೆ ಅವನನ್ನು ಧಾರಧಾರಲ್ಲಿ ಎಳೆದು ತಂದ ಅವನ ಹುಂಡ ಮುಂಡವನ್ನು ಕತ್ತರಿಸಿ ಹಾಕಿ ಅವನ ದೇಹದಿಂದ ಹೊರಬರುತ್ತಿರುವ ಅವನ ರಕ್ತದಿಂದ ನನ್ನ ಹೆಣಲು ಸಿಂಧೂರವಾಗಿ ಲೇಪಿಸಿಕೊಳ್ಳದಿದ್ದರೆ ನಾನು ಬೆಟ್ಟಪ್ಪನ ಮಗನೇ ಅಲ್ಲವೆಂದು ತಿಳಿದುಕೋ. ಇದು ನನ್ನ ಹೆತ್ತ ತಾಯಿಯ ಮೇಲಾಡೆ. ಹೋಗು ಕುರಿಯೇ ಹೋಗು. ಹೋಗುವ ಮುನ್ನ ದೀಪ ಬಹಳ ವೇಗವಾಗಿ ಉರಿಯುತ್ತದೆ ಅಂತೆ. ಪಾಪ, ನಿನಗೆ ಹೇಗೆ ತಿಳಿಯಬೇಕು ಈ ಗೌಡಿಕೆಯ ಮನೆತನದಲ್ಲಿ ಹುಟ್ಟಿರುವ ಬೈರೇಗೌಡನ ಕಾರಸ್ಥಾನ. ಇನ್ನು ಕೆಲವು ಕ್ಷಣದಲ್ಲಿ ನಿನ್ನ ಮನೆತನವನ್ನು ಚಿತ್ರ ವಿಚಿತ್ರಗೊಳಿಸಿ ಆ ನಿನ್ನ ಹೆತ್ತ ತಾಯಿಯಿಂದ ಸಹಿ ಮಾಡಿಸಿಕೊಂಡು ಆ ನಿನ್ನ ಜಮೀನಿಗೆ ಬೇಲಿಯನ್ನು ಹಾಕದಿದ್ದರೆ ನಾನು ಗೌಡಿಕೆಯ ಮನೆತನದಲ್ಲಿ ಹುಟ್ಟಿರುವ ಬೈರೇಗೌಡನೇ ಅಲ್ಲ ಅಂತ ತಿಳಿದುಕೋ. ಹಾ ಅಗ್ರಜ, ನೀನು ಯಾವುದಕ್ಕೂ ಸ್ವಲ್ಪ ಜಾಗೃತಿಯಿಂದ ಇರು. ನೋಡ್ರಿ, ಈ ಭೂಮಿ ತಾಯಿಗೆ ಸಿಟ್ಟು ಬಂದರೆ ಭೂಕಂಪನ, ಸಮುದ್ರಕ್ಕೆ ಸುಟ್ಟಿ ಬಂದರೆ ಸುನಾಮಿ, ಆ ಮೇರು ಪರ್ವತಕ್ಕೆ ಸಿಟ್ಟು ಬಂದರೆ ಜ್ವಾಲಾಮುಖಿ. ಆದ್ರೆ ಈ ಅಗ್ರಜನಿಗೆ ಸಿಟ್ಟು ಬಂದ್ರೆ ಅವು ಮೂರು ಒಟ್ಟಿಗೆ ಆಗೋದನ್ನ ಕಣ್ಣಾರೆ ನೋಡ್ತೀರಾ ಗೌಡ್ರಿ, ಕಣ್ಣಾರೆ ನೋಡ್ತೀರಾ. ಪ್ರಾಣದ ಜೊತೆ ಸರಸವಾಡುವ ಈ ಪ್ರಳಯಾಂತಕನಿಗೆ ಪ್ರಾಣದ ಮೇಲೆ ಅಂಜಿಕೆಯ. ಮುಂದೆ ನೋಡಿ ಗೌಡ್ರೆ, ಅವನಿಗೆ ಜನ್ಮ ಕೊಟ್ಟ ಆ ಬ್ರಹ್ಮನಿಗೂ ಕೂಡ ತಿಳಿಯದ ಹಾಗೆ ಅವನು ಕ್ಷಣ ಕ್ಷಣಕ್ಕೂ ನರಳಿ ನರಳಿ ಸಾಯುವಂತೆ ಮಾಡದೆ ಹೋದ್ರ ನಾನು ಮದ ತುಂಬಿದ ಗಜರಾಜ ಅಗ್ರಜನೇ ಅಲ್ಲ. ಹಂಗಾದ್ರೆ ಇದಕ್ಕೆ ಮುಂದೇನು ಪ್ಲಾನ್ ಮಾಡ್ಬೇಕಂತ ನಾ ಎಲ್ಲ ಹೇಳ್ತೇನೆ ಗೌಡ್ರ. ನೀವು ಅಷ್ಟೇ ತಲೆ ಕೆಡಿಸ್ಕೊತೀರಿ, ಹೋಗೋಣ ನಡ್ರಿ.